ಸ್ಟಿಚ್ ಮಾಡ್ಬೇಕಾದ್ರೆ ಎಲ್ಲರೂ ಒಂದು ಮಿಸ್ಟೇಕ್ ಮಾಡ್ತಾರೆ. ಏನಪ್ಪ ಅಂದರೆ ಎಸ್ಪೆಷಲಿ ಬಿಗಿನರ್ಸ್ ಮಾಡ್ತಾರೆ. ಅವ್ರಿಗೆ ಹಿಂಗೆ ತಗೋಬೇಕಾ, ಈ ಥರ ತಗೋಬೇಕಾ ಏನು ಅಂತ ಗೊತ್ತಿರಲ್ಲ. ಅದು ನಾವು ಸ್ಟಿಚ್ ಮಾಡಿದ್ಮೇಲೆ ಮತ್ತೆ ಮಿಸ್ಟೇಕ್ ಆಗುತ್ತೆ. ಒಂದು ಹಿಂಗೆ ಬರುತ್ತೆ, ಇಲ್ಲ ಒಂದು ಹಿಂಗೆ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಇದನ್ನು ಒಂದು 1/2 ಇಂಚಷ್ಟು ಮುಂದೆ ಬಿಡಬೇಕು. ಯಾವುದೋ ಬೆಲ್ಟ್ ಪೀಸ್ನ, ಇದು ಫ್ರಂಟ್ ಪಾರ್ಟು, ಇದು ಬೆಲ್ಟ್ ಪೀಸು. ಇದನ್ನು ಇಷ್ಟು ನೋಡಿ, ಇಷ್ಟು ಎಕ್ಸ್ಟ್ರಾ ಬಿಟ್ಟರೆ ನಿಮಗೆ, ನೀವು ಸ್ಟಿಚ್ ಆದಮೇಲೆ ನಿಮಗೆ ನೀಟಾಗಿ ಒಂದೇ ಲೈನಲ್ಲಿ ಬರುತ್ತೆ ಈ ಥರ. ಈ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೊಂಡ್ರಾಯ್ತು. ಒಂದೊಂದು ಸತಿ ಬರೋದೇ ಇಲ್ಲ. ಅದು ಎಕ್ಸ್ಟ್ರಾ ಏನಿರುತ್ತೆ ಅದನ್ನು ಕಟ್ ಮಾಡಿ ಅಷ್ಟೇ. ಮತ್ತು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತೀರಿ ಅಂತಂದರೆ, ಇದನ್ನು ನಿಮಗೆಲ್ಲ ಸ್ಟಿಚ್ ಮಾಡಿದ್ಮೇಲೆ ಈ ಫ್ರಂಟ್ ಪಾರ್ಟಲ್ಲಿ ಏನು ನಾವು ಡಾಟ್ ಹಿಡ್ದಿರ್ತೀವಿ ಇದನ್ನು ಸೇರಿಸ್ಬಿಟ್ಟು ಹಿಂಗೆ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ ಬಿಗಿನರ್ಸು. ಸೊ ಈ ಥರ ತೋರಿಸ್ತೀನಿ ಬಿಟ್ರೆ, ಇದನ್ನು ಸೇರಿಸ್ಬಿಟ್ಟು ಹಿಂಗೆ ಸ್ಟಿಚ್ ಮಾಡಿಬಿಟ್ಟಿರ್ತಾರೆ. ಗೊತ್ತಿರಲ್ಲ ಪಾಪ ಅವ್ರಿಗೆ. ಅದ್ರ ಬದಲು ನೀವು ಹಂಗೆ ಮಾಡಬೇಡಿ. ಅವಾಗ ಏನಾಗುತ್ತೆ ಅಂದರೆ, ಈ ಪೋರ್ಷನ್ನು ಫುಲ್ ಹಿಂಗೆ ಎಳಿತಾ ಇರುತ್ತೆ ಕೆಳಕ್ಕೆ, ಕೆಳಗಡೆಗೆ ಈ ಥರ. ಆಗ ಫ್ರಂಟ್ ಪಾರ್ಟ್ ನೀಟಾಗಿ ಬರಲ್ಲ, ನೀಟಾಗಿ ಸೆಟ್ ಆಗಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಇಲ್ಲಿಂದ ಈ ಥರ ಸ್ವಲ್ಪ ಹಿಂಗೆ ಮುಂದೆ ಸ್ವಲ್ಪ ಬಿಟ್ಟು, ಇದನ್ನ ಸ್ವಲ್ಪ ಹಿಂಗೆ ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬನ್ನಿ. ಹಿಂಗೆ ಸ್ಟಿಚ್ ಮಾಡ್ಕೊತ ಬರಬೇಕು. ಇಲ್ಲಿಗೆ ಬಂದಮೇಲೆ ಏನು ಮಾಡಬೇಕು ಅಂದರೆ, ನೀವು ಇದನ್ನು ನೋಡಿ, ನೀವು ನ್ಯಾಚ್ ಮಾಡ್ಕೊಂಡಿರ್ತೀರಲ್ಲ, ಈ ಪೋರ್ಷನ್ನ ಹಿಂಗೆ ಹಿಂದಕ್ಕೆ ಮಡಚಿ ಹಿಂಗೆ ಫೋಲ್ಡ್ ಮಾಡಿ ಇಲ್ಲಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಹಾಗೆ ಸ್ಟ್ರೈಟಾಗಿ ಇಲ್ಲಿವರೆಗೂ ಹಾಗೆ ಸ್ಟಿಚ್ ಹಾಕ್ಕೊಂಡು ಬನ್ನಿ. ಇಲ್ಲಿ ಎಂಡ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದರೆ ನಿಮಗೆ ನೀಟಾಗಿ ಬರುತ್ತೆ. ಈಗ ನೋಡಿ, ನಾನು ಮಾಡಿರೋದು ತೋರಿಸ್ತೀನಿ ನೋಡಿ. ಇದು ಮೇನ್ ಫ್ರಂಟ್ ಪಾರ್ಟು, ಇದು ಬೆಲ್ಟ್. ಇಲ್ಲಿ ನಾನು ಒಂದು 1/2 ಇಂಚಸ್ ಸ್ವಲ್ಪ ಮುಂದೆ ಬಿಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಪೋರ್ಷನ್ನ ನೋಡಿ, ಈ ಥರ ಸ್ಟಿಚ್ ಮಾಡಿದ್ದೀನಿ ಅಷ್ಟೆ. ನೋಡಿ, ಈ ಲೈನ್ ನಿಮಗೆ ಸ್ಟ್ರೈಟಾಗಿ ಬರುತ್ತೆ. ಓಕೆನಾ? ನೀಟಾಗಿ ನೋಡಿಕೊಂಡು, ನೀಟಾಗಿ ಕಲಿತ್ಕೊಂಡು ಸ್ಟಿಚ್ ಮಾಡಿ. ಥ್ಯಾಂಕ್ ಯು.